ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಂಪ್ಯೂಟರ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ಫ್ರೆಂಡ್ಸ್, ನಾ ಇವತ್ತು ನಿಮಗೆ ನಿನ್ನೆ ಮುಂದಿನ ಭಾಗ ಅಂದರೆ ನಿನ್ನೆ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಕೇಳಿದ್ರೆ ಹೇಗೆ ಕಟ್ ಕಾಪಿ ಪೇಸ್ಟನ್ನು ಮಾಡ್ಕೋಬೇಕು ಅನ್ನೋದನ್ನು ನಿನ್ನೆ ತೋರಿಸಿದ್ದೆ. ಅಂದರೆ ಮೈಕ್ರೋಸಾಫ್ಟ್ ಆಫೀಸಿನ ಒಂದು ಪಾರ್ಟ್ಸಲ್ಲಿ ಯಾವುದದು ಮೈಕ್ರೋಸಾಫ್ಟ್ ವರ್ಡ್ ಅಂತ, ಸೊ ಅದರಲ್ಲಿ ಹೇಗೆ ಯೂಸ್ ಮಾಡಬೇಕಂತ ತೋರಿಸಿದ್ನಲ್ಲ ಫ್ರೆಂಡ್ಸ್. ಸೊ ಅದನ್ನು ಇವತ್ತಿನ ಮುಂದಿನ ಭಾಗ ಅಂದರೆ ನಾನು ಇವತ್ತು ನಿಮಗೆ ಎಡಿಟಿಂಗ್ ಗ್ರೂಪ್ಸನ್ನು ಹೇಳ್ತೀನಿ. ಅಂದರೆ ಇಲ್ಲಿ ಹೋಮ್ ಟ್ಯಾಬಲ್ಲಿರುವಂಥ ಎಡಿಟಿಂಗ್ ಗ್ರೂಪ್ಸ್ ಇದೆಯಲ್ವ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಫೈಂಡ್ ರೀಪ್ಲೇಸ್ ಸೆಲೆಕ್ಟ್ ಅಂತ ಕಾಣಿಸ್ತಾ ಇಲ್ಲ, ಅದು ಎಡಿಟಿಂಗ್ ಗ್ರೂಪ್ಸ್. ಸೊ ಅದರಲ್ಲಿ ಫೈಂಡ್ ಹೇಗಾಗುತ್ತೆ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ಇಲ್ಲಿ ಫೈಂಡನ್ನು ಕ್ಲಿಕ್ ಮಾಡಬೇಕು. ಸೊ ಅದರೊಳಗಡೆ ಎರಡು ಆಪ್ಷನ್ ಬರುತ್ತೆ, ಫೈಂಡ್ ಮತ್ತು ಗೋಟು. ಸೊ ನೀವು ಯಾವ ಬೇಕೋ ಆ ಆಪ್ಷನನ್ನು ಕ್ಲಿಕ್ ಮಾಡಿಕೊಡ್ರಿ. ನಾನು ಈಗ ಫಸ್ಟ್ ನಿಮಗೆ ಫೈಂಡ್ ಆಪ್ಷನ್ ಹೇಳ್ತೀನಿ. ಸೊ ಫೈಂಡ್ ತೊಗೊಂಡಾಗ ನಿಮ್ಗೆ ಏನಾಗುತ್ತೆ ಕೇಳಿದ್ರೆ, ಎಡಿಟಿಂಗ್ ಗ್ರೂಪಿನ 3 ಆಪ್ಷನ್ಗಳು ಇಲ್ಲೇ ಬರುತ್ತೆ, ಫೈಂಡ್, ರೀಪ್ಲೇಸ್, ಗೋಟು ಅಂತ ಅಲ್ವಾ. ಸೊ ಈಗ ನನಗೆ ಫೈಂಡ್ ಮಾಡಬೇಕಾಗಿರೋದು ಅಂದರೆ ಒಂದು ಸೆಂಟೆನ್ಸನ್ನು ಅಥವಾ ಒಂದು ವರ್ಡ್ಸನ್ನು ನಿಮಗೆ ನೀವು ಬರೆದಿದ್ರಿ ಒಂದು ಡಾಕ್ಯುಮೆಂಟಲ್ಲಿ, ಆ ಡಾಕ್ಯುಮೆಂಟಲ್ಲಿ ಕಾಣಿಸ್ತಾ ಇಲ್ಲ. ಸೊ ನೀವು ಹುಡುಕುವಾಗ ಫೈಂಡನ್ನು ಈಸಿಯಾಗಿ ನಿಮ್ಗೆ ಹುಡುಕ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನಾನು ಒಂದು ವರ್ಡ್ಸನ್ನು ಬರೀತೀನಿ. ನನಗೆ ಇಲ್ಲಿ GST ಅನ್ನೋದನ್ನು ಬರೆದಿದ್ದೀನಿ, ಅದು ಕಾಣಿಸ್ತಾ ಇಲ್ಲ. ಸೊ ಅದನ್ನು ಹುಡುಕಬೇಕಾಗಿದೆ. ಇಲ್ಲಿ ನಾವು GST ಅಂತ ಬರೆದು ನೆಕ್ಸ್ಟು ಫೈಂಡ್ ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆಯಲ್ವ. ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಲಿ ಇಲ್ಲಿ ಏನು ಮಾಡುತ್ತೆ ನೋಡಿ, ಹೈಲೈಟ್ ಮಾಡ್ತಾ ಹೋಗುತ್ತೆ ಎಲ್ಲೆಲ್ಲಿ ಆ ವರ್ಡ್ಸ್ ಇದೆ. ಸೊ ಅಲ್ಲೆಲ್ಲ ಹೈಲೈಟ್ ಮಾಡ್ತಾ ಹೋಗುತ್ತೆ ಇದು. ಸೊ ಇಲ್ಲಿ ಬಂತಲ್ವ. ಸೊ ನೆಕ್ಸ್ಟ್ ಅದೇ ಕಾಣಿಸ್ತಾ ಇದೆಯಲ್ವ, ಇಲ್ಲಿ ಬಂತು. ಸೊ ನೆಕ್ಸ್ಟ್ ಅಷ್ಟು ವರ್ಡ್ಸು ಫಿನಿಶ್ ಆಯಿತು. ಸೊ ಅದಕ್ಕೆ ಫೈಂಡ್ ಅಂತ ಹೇಳ್ತೀವಿ. ಅಂದರೆ ಈಸಿಯಾಗಿ ಒಂದು ವರ್ಡ್ಸನ್ನು ಹುಡುಕೋದಕ್ಕೆ ಫೈಂಡ್ ಅಂತ ಹೇಳ್ತೀವಿ. ಓಕೆ ಫ್ರೆಂಡ್ಸ್, ಗೊತ್ತಾಯ್ತಲ್ವ ಫೈಂಡನ್ನು ಹೇಗೆ ಮಾಡ್ಕೋಬೇಕು ಅಂತ. ಅಂದರೆ ವಿತಿನ್ ಅ ಡಾಕ್ಯುಮೆಂಟಲ್ಲಿರುವಂಥ ಒಂದು ವರ್ಡ್ಸ್ ಅಥವಾ ಸೆಂಟೆನ್ಸನ್ನು ಸರ್ಚ್ ಮಾಡಲಿಕ್ಕೆ ಯೂಸ್ ಮಾಡೋದು ಫೈಂಡ್ ಅಂತ. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಅದರೊಳಗಡೆನೆ ಏನು ಕಾಣಿಸ್ತಾ ಇದೆ ನಿಮಗೆ, ಗೋ ಟು ಅಂತ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಗೋ ಟು ಆಪ್ಷನ್ ಅಂತಂದರೆ ಪೇಜ್ ಟು ಪೇಜ್ ಮೂವ್ ಆಗ್ಬೋದು. ಅಂದರೆ 1ನೇ ಪೇಜಿಂದ 2ನೇ ಪೇಜಿಗೆ ಹೋಗ್ಬೋದು, ಅಥವಾ 5ನೇ ಪೇಜಿಗೆ ಹೋಗ್ಬೋದು, ಇಲ್ಲ ಲೈನ್ ಟು ಲೈನ್ ಮೂವ್ ಆಗ್ಬೋದು, ಇಲ್ಲ ಸೆಕ್ಷನ್ ಟು ಸೆಕ್ಷನ್ ಮೂವ್ ಆಗ್ಬೋದು, ಇಲ್ಲ ಕಾಲಮ್ ಟು ಕಾಲಮ್ ಮೂವ್ ಆಗ್ಬೋದು. ಸೊ ನಾನೀಗ ನಿಮಗೆ ಲೈನ್ ಟು ಲೈನ್ ಮೂವ್ ಆಗೋದಿದ್ರೆ ಹೇಗೆ ಮಾಡ್ಬೋದು ಅಂತ. ಸೊ ಇಲ್ಲಿ ಗೋ ಟು ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ಲೈನ್ ಅಂತ ತೊಗೊಳ್ರಿ. ಸೊ ಇಲ್ಲಿ ಲೈನಲ್ಲಿ ನಮಗೀಗ 20 ಲೈನಿಗೆ ಮೂವ್ ಆಗಬೇಕಿತ್ತು, ಎಕ್ಸಾಕ್ಟಾಗಿ 20ಗೆ ಹೋಗಬೇಕು ಅಂತಿತ್ತು. ಸೊ ಇಲ್ಲಿ ಲೈನ್ ತೊಗೊಂಡು 20 ಅಂತ ಕೊಟ್ಟು ಗೋ ಟು ಕೊಟ್ಟರೆ ಆಟೋಮೆಟಿಕ್ಲಿ ಕರ್ಸರ್ ಕಾಣಿಸ್ತಿದೆಯಲ್ವ. ಸೊ ಇದು ಇಲ್ಲಿಗೆ ಬಂದಿದೆ, 6 ಪಾಯಿಂಟಿಗೆ ಬಂದೆ ನೋಡಿ. ಸೊ ಇಲ್ಲಿಗೆ ಬಂದಿದೆ, ಅಂದರೆ ಇದು ಇಲ್ಲಿಗೆ 20 ಲೈನ್ ಆಯಿತು ಅಂತ ಅರ್ಥ. ಓಕೆ ಫ್ರೆಂಡ್ಸ್, ಅಂದರೆ ಗೋ ಟು ಅಂದರೆ ಇದು. ಸೊ ಇಲ್ಲಿ ಗೋ ಟು ವಾಟ್ ಅಂತ ಇದೆ, ಇಲ್ಲಿ ಪೇಜ್, ಸೆಕ್ಷನ್, ಲೈನ್, ಬುಕ್ ಮಾರ್ಕ್, ಕಮೆಂಟ್ಸ್, ಫುಟ್ ನೋಟ್ಸ್ ಇದೆಲ್ಲ ಇದೆಯಲ್ಲ. ಸೊ ಇವೆಲ್ಲವೂ ಗೋ ಟು ಆಪ್ಷನ್. ಅಂದರೆ ನಾವು ಯೂಸ್ ಮಾಡಿರುವಂಥ ಒಂದೊಂದು ಸೆಕ್ಷನ್ಗಳಾಗಿರುತ್ತೆ. ಸೊ ಆ ಸೆಕ್ಷನಿಗೆ ಹೋಗೋದಿದ್ರೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಈಗ ಪೇಜಿಗೆ ಹೋಗಬೇಕಿದ್ರೆ ನಾವು ಇಲ್ಲಿ ಪೇಜ್ ಅಂತ ತೊಗೊಂಡು ಇಲ್ಲಿ 2 ಅಂತ ಕೊಟ್ಟರೆ 2ನೇ ಪೇಜಿಗೆ ಹೋಗುತ್ತೆ. ಸೊ ಈಗ 2ನೇ ಪೇಜಿಗೆ ಹೋಗಿದೆ ಅಲ್ವಾ. ಸೊ ಇಲ್ಲಿ ನಿಮಗೆ ಬಾಟಮ್ ಸೈಡಲ್ಲಿ ಕಾಣಿಸ್ತಾ ನೋಡಿ, ಪೇಜ್ 2 ಆಫ್ 2 ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲ ನಂಗೆ 1 ಅಂತ ಬೇಕಿತ್ತು, ನೀವು 1 ಅಂತ ಕೊಟ್ಟಾಗ ಆಟೋಮೆಟಿಕ್ಲಿ ಕರ್ಸರ್ ಬಿಗಿನಿಂಗ್ ಆಫ್ ಪೇಜ್ ಅಂತ ಅಲ್ಲಿಗೆ ಬಂತು ಅಲ್ವಾ. ಸೊ ಇದು ಗೋ ಟು ಆಪ್ಷನ್. ಸೊ ನೆಕ್ಸ್ಟ್ ಇನ್ನೊಂದು ಅದರಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ರೀಪ್ಲೇಸ್ ಅಂತ ಕಾಣಿಸ್ತಾ ಇದೆ. ಅಂದರೆ ಇದರಲ್ಲಿ ರೀಪ್ಲೇಸ್ ಅಂತ ಇದೆ, ಅಂದರೆ ಒಂದು ವರ್ಡ್ಸನ್ನು ಅಥವಾ ಒಂದು ಸೆಂಟೆನ್ಸನ್ನು ಚೇಂಜ್ ಮಾಡಿ ಇನ್ನೊಂದು ಸೆಂಟೆನ್ಸನ್ನು ಆ ಪ್ಲೇಸಿಗೆ ಸೇರಿಸಲಿಕ್ಕೆ ಯೂಸ್ ಮಾಡೋದು ಯಾವುದು, ರೀಪ್ಲೇಸ್ ಅಂತ. ಓಕೆ ಫ್ರೆಂಡ್ಸ್, ಸೊ ಈಗ ನಮ್ಗೆ ಯಾವುದೋ ಒಂದು ವರ್ಡ್ಸು ಚೇಂಜ್ ಆಗಬೇಕಿತ್ತು, ಅದು ಎಲ್ಲ ಕಡೆಗೂ ಅದೇ ವರ್ಡ್ಸ್ ಇದೆ, ಅದೆಲ್ಲವೂ ಆ ವರ್ಡ್ಸ್ ಬದಲಾಗಿ ಇನ್ನೊಂದು ವರ್ಡ್ಸನ್ನು ಹಾಕ್ಕೊಳ್ಬೇಕಿತ್ತು. ಆಗ ನಾವು ರೀಪ್ಲೇಸ್ ಆಪ್ಷನನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನನಗೇನಾಗಿದೆ ಕೇಳಿದ್ರೆ, ಇಲ್ಲೆಲ್ಲ ಇಟ್ ಈಸ್ ಅಂತಲೇ ಇದೆ ಅಲ್ವಾ. ಸೊ ಇಲ್ಲಿ ನನಗೆ ಇಟ್ ಈಸ್ ಅನ್ನೋದು ಬೇಡ, ಟ್ಯಾಲಿ ಈಸ್ ಅಂತಲೇ ಆಗಬೇಕಿತ್ತು. ಸೊ ನಮಗೇನಾಗಬೇಕು ಈಗ ಚೇಂಜಸ್ ಏನಾಗಬೇಕು, ಇಟ್ ಈಸ್ ಇರೋದನ್ನು ಇಟ್ಟನ್ನು ಚೇಂಜ್ ಆಗಿ ಏನಾಗಬೇಕು, ಟ್ಯಾಲಿ ಅಂತ ಆಗಬೇಕು. ಸೊ ಇಲ್ಲಿ ರೀಪ್ಲೇಸಲ್ಲಿ ಕ್ಲಿಕ್ ಇಟ್ಟು ಫೈಂಡ್ ವಾಟಲ್ಲಿ ಇಟ್ ಅಂತ ಬರೋದು, ರೀಪ್ಲೇಸ್ ವಿತ್ ಅಂತ ಇದೆಯಲ್ಲ, ಸೊ ಇಲ್ಲಿ ಟ್ಯಾಲಿ ಅಂತ ಬರೆದ್ರೆ ಆಯಿತು. ಇದು ಬರೆದು ಅದಾದ ಮೇಲೆ ಇಲ್ಲಿ ರೀಪ್ಲೇಸ್ ಮತ್ತು ರೀಪ್ಲೇಸ್ ಆಲ್ ಅಂತ ಇದೆ. ಸೊ ನಾವೀಗ ರೀಪ್ಲೇಸ್ ಅಂತ ಕ್ಲಿಕ್ ಮಾಡಿದ್ರೆ 1 by 1 ಆಗ್ತಾ ಹೋಗುತ್ತೆ, ರೀಪ್ಲೇಸ್ ಆಲ್ ಕ್ಲಿಕ್ ಮಾಡಿದ್ರೆ ಅಟ್ ಅ ಟೈಮ್ ಆಗ್ಬಿಡುತ್ತೆ, ಒಂದೇ ಟೈಮಿಗೆ ಆಗ್ಬಿಡುತ್ತೆ ಅಂತ. ಓಕೆ, ಸೊ ಇಲ್ಲಿ ರೀಪ್ಲೇಸ್ ಅಂತ ಕೊಡ್ತೀನಿ. ಸೊ ಇಲ್ಲಿ ರೀಪ್ಲೇಸ್ ಆಯ್ತಲ್ವ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಟ್ಟಿದೆ ರೀಪ್ಲೇಸ್ ಆಯಿತು. ಸೊ ಇದೆ ಎಲ್ಲೆಲ್ಲಿ ಇಟ್ಟಿದೆ, ಸೊ ಅಲ್ಲೆಲ್ಲ ರೀಪ್ಲೇಸ್ ಆಗ್ತಾ ಹೋಗ್ತಾ ಇದೆ.
ಸೊ ಎಲ್ಲೆಲ್ಲಿ ಇಟ್ಟಿದೆಯಲ್ಲ ಸೊ ಅಲ್ಲೆಲ್ಲ ಟ್ಯಾಲಿ ಅಂತ ಆಗ್ತಾ ಇದೆ ಅಲ್ವಾ. ಸೊ ಈಗ ಕೆಲವೊಂದು ಟೈಮ್ ಏನಾಯ್ತು ಕೇಳಿದ್ರೆ, ಈಗ ಟ್ಯಾಲಿ ಆದ ತಕ್ಷಣ ಹಿಂಗೆ ಕೆಲವೊಂದು ಟೈಮು ಬರೀ ರೀಪ್ಲೇಸ್ ಮಾಡ್ಲಿಕ್ಕೆ ಒಂದೇ ಯೂಸ್ ಮಾಡೋದಿಲ್ಲ. ಸೊ ನಿಮಗೆ ಈಗ ಕೆಲವೊಂದು ಟೈಮು ನೀವು ಎರಡೆರಡು ಸ್ಪೇಸನ್ನು ಹುಡ್ಕೋತ ಹೋಗ್ಬಿಟ್ರಿ ಕೆಲವು ಸೆಂಟೆನ್ಸಲ್ಲಿ. ಸೊ ಅದನ್ನು ಸಿಂಗಲ್ ಸ್ಪೇಸ್ ಆಗಿ ಮಾಡಬೇಕಿತ್ತು, ಇಲ್ಲ ಡಬಲ್ ಸ್ಪೇಸ್ ಆಗಿ ಮಾಡಬೇಕಿತ್ತು. ಸೊ ಆ ಥರ ಇದ್ದಾಗಲೂ ನೀವು ಇಲ್ಲಿ ರೀಪ್ಲೇಸ್ ಆಪ್ಷನನ್ನು ಯೂಸ್ ಮಾಡ್ಬೋದು. ಈಗ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ಟ್ಯಾಲಿ ಈಸ್ ಅನ್ನೋದು ಒಂದೇ ವರ್ಡ್ಸ್ ಆಗಿದೆ ಅಲ್ವಾ. ಸೊ ಅಲ್ಲಿ ನಮಗೆ ಸ್ಪೇಸ್ ಆಗಬೇಕಿತ್ತು, ಆಗ ರೀಪ್ಲೇಸಿಗೆ ಹೋಗಿ ಮೇಲ್ಗಡೆ ಸೊ ಇಲ್ಲಿ ಮೇಲ್ಗಡೆ ಟ್ಯಾಲಿ ಅಂತ ಬರದೆ, ಸೊ ಇಲ್ಲಿ ಕೆಳಗಡೆ ಟ್ಯಾಲಿ ಆದಮೇಲೆ ಒಂದು ಸ್ಪೇಸನ್ನು ಪ್ರೆಸ್ ಮಾಡಿದರೆ ಆಯಿತು. ಸೊ ಇಲ್ಲಿ ರೀಪ್ಲೇಸ್ ಅಂತ ಕೊಟ್ಟೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಟ್ಯಾಲಿ ಈಸ್ ಅಂತ ಇತ್ತು, ಒಟ್ಟಿಗೆ ಇತ್ತಲ್ವ. ಸೊ ಈ ವರ್ಡ್ಸು, ಸೊ ಈಗೇನಾಯಿತು ಟ್ಯಾಲಿ ಆಗಿ ಒಂದು ಸ್ಪೇಸನ್ನು ಬಂತು. ಸೊ ನಮಗೆ ಯಾವ ಥರ ಬೇಕೋ ಆ ಥರ, ಈಗ ಲೈನ್ ಟು ಲೈನ್ ಸ್ಪೇಸು ಈ ಥರ ಯೂಸ್ ಇದ್ದಾಗ ನಾವು ರೀಪ್ಲೇಸ್ ಆಪ್ಷನನ್ನು ಯೂಸ್ ಮಾಡ್ಕೋಬೋದು. ಓಕೆ. ಸೊ ಅದಾದಮೇಲೆ ಸೆಲೆಕ್ಟ್ ಅಂತಂದರೆ ಸೆಲೆಕ್ಟ್ ಆಲ್ ಅಂತ ಇದೆ. ಸೊ ಪೂರ್ತಿಯಾಗಿ ನಮಗೇನೋ ಒಂದು ಫಾರ್ಮ್ಯಾಟ್ ಚೇಂಜ್ ಆಗಬೇಕು, ಆಗ ಸೆಲೆಕ್ಟ್ ಆಲ್ ಆಪ್ಷನನ್ನು ಯೂಸ್ ಮಾಡ್ಬೋದು. ಅದಕ್ಕೆ ತಕ್ಕಾಗಿ ಶಾರ್ಟ್ಕಟ್ ಕೀ ಕಂಟ್ರೋಲ್ ಎ ಮಾಡಿದರೂ ಸೆಲೆಕ್ಟ್ ಆಗುತ್ತೆ, ಕೀಬೋರ್ಡಲ್ಲಿ ಕಂಟ್ರೋಲ್ ಎ ಮಾಡಿದರೂ ಸೆಲೆಕ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಡಿಟಿಂಗ್ ಗ್ರೂಪ್ಸ್ ಬಗ್ಗೆ ಹೇಳಿದ್ದೀನಿ, ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.